ಅಲ್ಲೋಡು, ಆ ವ್ಯಕ್ತಿ ಹಸು ತಗೊಂಡ್ ಬರ್ತಿದ್ದಾನೆ. ಹಸು ಸಿಕ್ಬಿಡ್ತು. ಈ ಹಸು ನಿಂದೆ ತಾನೆ? ಇವ್ರು ಎತ್ತಿಗೆ ಹಸು ಅಂತಿದ್ದಾರೆ. ಅರೆ ದಣಿ, ಇವನ ಹತ್ರ ಇದ್ಮೇಲೆ ಇವಂದೇ ಆಗಿರೋ ಸ್ವಲ್ಪ ಕೇಳಿ. ತಲೆ ಹೇಳ್ತೆ ಬಿಡು, ಬೆಲೆ ಹೇಳ. ನಾವು ದಣಿ ಮಡಿ, ನಮಗ್ ಗೊತ್ತಿದೆ ಇದು ಹಸುನೇ. ಈಗ ಹೇಳು, ಇದ್ರ ಬೆಲೆ ಏನ್ ಹೇಳ್ತೀಯ? ಅರೆ ಕೇಳಿ. ಸುಮ್ನಿರು ಮೂರ್ಖ, ನಿನ್ಗೇನ್ ಗೊತ್ತಿರುತ್ತೆ ಹಸು ಬೆಲೆ ಏನಿದೆ ಅಂತ? ನಾವ್ ಹೇಳ್ತೀವಿ ಅದ್ರ ಬೆಲೆನಾ. ಒಂದು ಸ್ವರ್ಣ ಮುದ್ರೆ ತಗೋ. ಸ್ವಲ್ಪ ಎರಡ್ ತಗೋ, ನಾವು ಕೂಡ ಸ್ವಲ್ಪ ಉಳಿಸ್ಕೊಳ್ಳೇಬೇಕಲ್ವಾ? ಏನ್ ಮಾಡೋಣ? ನಾ ಹೇಳೋದು ಕೇಳಿ. ಆಯ್ತಾಯ್ತು, 4 ಮುದ್ರೆ ತಗೋ. ನೋಡಿ ನೀವು. ಬಾಯಿ ಮುಚ್ಚು. ಈ 5 ಮುದ್ರೆ ತಗೋ. ಈ ಹಸುನ ನಮ್ಗೆ ಕೊಟ್ಬಿಡು ದಣಿ. ತಗೋ. ನಮ್ ಹಿರಿಕರು ಸರಿಯಾಗಿ ಹೇಳಿದ್ದಾರೆ, ಮೂರ್ಖರ ಮುಂದೆ ಸುಮ್ಮನೆ ಇರುವುದು ಒಳ್ಳೆಯದು ಅಂತ. ಅವರು ಮರಳಿ ಬರೋದಕ್ಕಿಂತ ಮುಂಚೆ ನಾವು ಇಲ್ಲಿಂದ ಹೊರಡುವುದು ಒಳ್ಳೆಯದು. ಗುರುಜಿ, ಗುರುಜಿ. ಹಸು ತಂದ್ರ? ಹಸು ಗುರುಜಿ ನೋಡಿ, ಹಸುನ ತಂದ್ಬಿಟ್ವಿ ನೀವ್ ಹೇಳ್ದಂಗೆ. ಅಯ್ಯೋ ಮೂರ್ಖರೇ, ಇದು ಹಸು ಅಲ್ಲ, ಎತ್ತು ಕಂಡ್ರೋ, ಎತ್ತು. ಎಷ್ಟ್ ಕೊಟ್ಟಂದ್ರಿ ಇದನ್ನ? ಸಂಪೂರ್ಣ 5 ಸ್ವರ್ಣ ಮುದ್ರೆ ಗುರುಜಿ. ನೀವು ಕೊಟ್ಟಿದ್ದೆ ಅಷ್ಟೇ ಅಲ್ವೇ? ಅಯ್ಯೋ ಮಂದ ಬುದ್ಧಿಗಳು, 5 ಮುದ್ರೆಗಳಿಗೆ 5 ಹಸು ಸಿಗುತ್ತೆ. ನೀವು ಎತ್ತು ಹೊಡ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಎತ್ತು ಹಸು ನಡುವೆ ವ್ಯತ್ಯಾಸ ಗೊತ್ತಿರ್ಲಿಲ್ವಾ? ಇಲ್ಲ ಗುರುಜಿ, ಇದು ಪಕ್ಕ ಹಸುನೇ. ನಾವು ಬಾಲ್ಯದಲ್ಲಿ ಓದಿದ್ವಿ ಹಸುವಿನ ಪಾಠ. ಹಸು ಅಂದ್ರೆ ಸಾಧು ಪ್ರಾಣಿ, ಹಾಗೂ ಅದು ಸಾಕು ಪ್ರಾಣಿ. ಹಸುವಿಗೆ ಕಿವಿ ಇರುತ್ತೆ. ಜೀವನ ಪೂರ್ತಿ ಮೊದಲನೇ ತರಗತಿ ಪಾಠನೇ ಉರು ಹೊಡಿತಾ ಇರ್ತೀರಾ. ಹಣ ಎಲ್ಲ ಹಾಳು ಮಾಡ್ಬಿಟ್ರಿ ನೀವು. ಎತ್ತು ತಗೊಂಡ್ ಬಂದಿದ್ದೀರಾ. ಕತ್ತೆಗಳು ನೀವು, ಕತ್ತೆಗಳು. ಅದಕ್ಕೆ ಎತ್ತನ ಹಸು ಅಂತ ತಗೊಂಡ್ ಬಂದಿದ್ದೀರಾ. ನಿಮ್ಮಿಬ್ರನ್ನು ಕಂಬ ಕಟ್ಟು ಹೊಡಿಬೇಕು. ನಮ್ಮ ಬೆಕ್ಕು ದಪ್ಪ ಹೇಗ್ ಮಾಡೋದು? ಗುರುಜಿ, ನೀವೊಂದ್ ಕೆಲಸ ಮಾಡಿ, ನಮ್ಗೀಗ ಇನ್ನೂ ಸ್ವಲ್ಪ ಮುದ್ರೆಗಳನ್ನ ಕೊಟ್ಬಿಡಿ. ಖಂಡಿತ ನಾವು ನಿಮ್ಗೆ ಹಸು ತಂದು ಕೊಡ್ತೀವಿ. ನಿಮ್ಮೇಲೆ ಆಣೆ ಗುರುಜಿ. ಸುಮ್ಮನಿರೋ, ಬಹಳ ಆಗೋಯ್ತು ನಿಮ್ದು. ಮಹಾರಾಜ ನೀಡಿದ ಹಸುವಿನ ಹಾಲನ್ನ ಬೆಕ್ಕು ಕುಡಿಸ್ಬೇಕು ನೀವು. ನೆನಪಿರ್ಲಿ, 1 ತೊಟ್ಟು ಹಾಲು ವ್ಯರ್ಥ ಆಗ್ಬಾರ್ದು. ಈ ನಮ್ಮ ಬೆಕ್ಕು 1 ತಿಂಗಳ ಒಳಗೆ ಅತ್ಯಂತ ದಡೂತಿ ಆಗ್ಲೇಬೇಕು. ಇಲ್ದಿದ್ರೆ ನೀವಿಬ್ರು ತಿನ್ನೋಕೆ ಅನ್ನ, ಕುಡಿಯೋಕೆ ನೀರ್ ಇಲ್ದೆ ಬೀದಿಲಿ ಅಲಿತಾ ಇರ್ಬೇಕು. ಇವನ್ಗೆ ಬುದ್ಧಿ ಕಲಿಸ್ಲೇಬೇಕು. ಅರೆ ನಾನು ಹೇಳ್ತಾ ಇದ್ದೀನಿ, ಕುಡಿ. ಇಲ್ಲ ಅಂದ್ರೆ ನಿನ್ನ ಕಾರಾಗೃಹಕ್ಕೆ ಹಾಕ್ತೇನೆ. ಪ್ರಣಾಮ ಮಹಾರಾಜ. 1 ತಿಂಗಳು ಪೂರ್ಣವಾಗಿದೆ. ನೀವೆಲ್ಲ ನಿಮ್ಮ ಬೆಕ್ಕನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿ. ಅದರಿಂದ ನಾವು ನಿರ್ಣಯ ತೆಗೆದುಕೊಳ್ಳಬಹುದು ವಿಜೇತರು ಯಾರೆಂದು ಮತ್ತು ಈ ವಜ್ರಖಚಿತ ಹಾರವನ್ನು ಪ್ರದಾನ ಮಾಡಬಹುದು. ಕುಳಿತುಕೊಳ್ಳಿ. ಇಲ್ನೋಡಿ ಮಹಾರಾಜ, ಬೆಕ್ಕಿಗಿಂತ ಅಧಿಕ ಸ್ವಾಸ್ಥ್ಯವಾಗಿ ತಾವೇ ಕಾಣ್ತಿದ್ದೀರಾ ಕೊತ್ವಾಲರೇ? ಏನ್ ಮಾತಾಡ್ತೀರ ಮಂತ್ರಿವರ್ಯರೇ? ನಾನು 1 ಹನಿ ಹಾಲು ಕುಡ್ದಿಲ್ಲ. ಪೂರ್ತಿ ಶ್ರದ್ಧೆಯಿಂದ ಎಲ್ಲ ಹಾಲನ್ನು ಬೆಕ್ಕಿಗೆ ಕುಡಿಸಿದ್ದೀನಿ ಮಂತ್ರಿವರ್ಯ. ಅದ್ಭುತ. ಬನ್ನಿ. ಇಲ್ಲಿ ನೋಡಿ ಮಹಾಮಂತ್ರಿಗಳೇ, ನಮ್ಮ ಬೆಕ್ಕು. ಅತಿ ಉತ್ತಮ ಆಚಾರ್ಯರೇ. ಮಹಾರಾಜ. ಅದ್ಭುತ ಗುರುವರ್ಯ. ಪ್ರತೀತಿಯಾಗುತ್ತದೆ, ಬೆಕ್ಕು ಹಾಲನ್ನು ಚೆನ್ನಾಗಿ ಕುಡಿದಿದೆ. ಹಾ ಮಹಾರಾಜ. ಅತ್ಯಂತ ಆರೋಗ್ಯ ಹಾಗೂ ದಪ್ಪವಾಗಿದೆ. ಬರೀ ದಪ್ಪವಷ್ಟೇ ಅಲ್ಲ, ಎಲ್ಲರಿಗಿಂತ ದಪ್ಪ. ಈಗ ಪಂಡಿತ ರಾಮಕೃಷ್ಣರ ಬೆಕ್ಕು ಮುಂದೆ ಬಂದರೆ ಆಗ ಮೊಳಗಬಹುದು ನಮ್ಮ ವಿಜಯದ ಕಹಳೆ. ಪಂಡಿತ ರಾಮಕೃಷ್ಣ, ತನ್ನಿ ನಿಮ್ಮ ಬೆಕ್ಕನ್ನು ಎಲ್ಲರ ಮುಂದೆ. ಅರೆ ಹಾ, ಪಂಡಿತ ರಾಮಕೃಷ್ಣ ತಮ್ಮ ಬೆಕ್ಕನ್ನು ತಂದೇ ಇಲ್ಲ. ಬಹುಶಃ ಅವರಿಗೆ ನೆನಪೇ ಇರಲಿಲ್ಲ. ಇಂದು ನಾವೆಲ್ಲರೂ ನಮ್ಮ ಬೆಕ್ಕನ್ನು ಇಂದು ನಿಮಗೆ ತೋರಿಸಬೇಕೆಂದು ಮಹಾರಾಜ. ಪಂಡಿತ ರಾಮಕೃಷ್ಣ, ಏನಾಯ್ತು ನಿಮ್ಮ ಬೆಕ್ಕಲ್ಲಿ? ಎಲ್ಲ ಕ್ಷೇಮ ತಾನೆ? ಹಾ ಮಹಾರಾಜ, ಇದು ಸತ್ಯ.
ನಾನು ನನ್ನ ಬೆಕ್ಕನ್ನ ಗೋದಾಮಿನಲ್ಲಿ ಬಿಟ್ಟಿದ್ದೆ. ಆದರೆ ಅದಕ್ಕೆ ಕಾರಣ ನನ್ನ ಬೆಕ್ಕು ಹಾಲು ಕುಡಿಯದಿರುವುದು. ಗೋದಾಮಿನಲ್ಲಿ ಅದಕ್ಕೆ ತನ್ನ ಆಹಾರ ಸಿಗಬಹುದೆಂದು ಯೋಚಿಸಿ ಅಲ್ಲಿ ಬಿಟ್ಟೆ. ಸುಳ್ಳು ಹೇಳ್ತಿದ್ದಾರೆ ಪಂಡಿತ ರಾಮಕೃಷ್ಣ ಮಹಾರಾಜ. ಬೆಕ್ಕೇಕೆ ಹಾಲು ಕುಡಿಯುವುದಿಲ್ಲ? ಇವರು ಹಾಲನ್ನು ತಾವೇ ಕುಡಿಯಬೇಕಿತ್ತು, ಅದಕ್ಕೆ ಕಥೆ ಕಟ್ಟುತ್ತಿದ್ದಾರೆ. ಇಲ್ಲ ಮಹಾರಾಜ, ನಾನಿದನ್ನ ಸಾಬೀತುಪಡಿಸುತ್ತೇನೆ. ಹೇಗೆ ಪಂಡಿತ ರಾಮಕೃಷ್ಣ, ಹೇಗೆ? ಬೆಕ್ಕನ್ನು ಎಲ್ಲಿಂದ ತರುವಿರಿ? ಗುರುವರ್ಯ, ನಾನು ನನ್ನ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟಿದ್ದೆ, ಅದನ್ನು ಹುಡುಕಲು ಸುಲಭವಾಗಲೆಂದು. ಮಹಾರಾಜ, ತಾವು ಬೇಕಾದ್ರೆ ಬೆಕ್ಕನ್ನ ಗೋದಾಮಿನಿಂದ ಹಿಡಿಸಿ ಇಲ್ಲಿಗೆ ತರಿಸಬಹುದು. ನಾನು ಈಗಲೇ ಎಲ್ಲರ ಮುಂದೆ ಸಾಬೀತು ಮಾಡ್ತೇನೆ ಬೆಕ್ಕು ಹಾಲನ್ನು ಕುಡಿಯೋದಿಲ್ಲ ಅಂತ. ಮಂತ್ರಿವರ್ಯ, ಮಹಾರಾಜ, ಪಂಡಿತ ರಾಮಕೃಷ್ಣರ ಬೆಕ್ಕನ್ನು ಹುಡುಕಿಸಿ ಹಾಗೂ ಅದನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿ. ನಿಮ್ಮ ಆಜ್ಞೆ ಮಹಾರಾಜ. ಸಿಕ್ಬಿಡ್ತು. ಅದ್ಭುತ. ಪಂಡಿತ ರಾಮಕೃಷ್ಣ, ನಿಮ್ಮ ಬೆಕ್ಕಂತೂ ಗುರುವರ್ಯರ ಬೆಕ್ಕಿಗಿಂತ ಅಧಿಕ ದಪ್ಪವಾಗಿದೆ. ನೀವು ಹೇಳುತ್ತಿದ್ದೀರಾ ಹಾಲೇ ಕುಡಿಯೋದಿಲ್ಲ ಎಂದು? ಹೌದು ಮಹಾರಾಜ, ನಾನು ಸಾಬೀತು ಮಾಡ್ತೇನೆ. ಮಂತ್ರಿವರ್ಯ, ದಯಮಾಡಿ ಸ್ವಲ್ಪ ಹಾಲನ್ನು ತರಿಸಿ. ಅವಶ್ಯವಾಗಿ. ನೋಡಿದ್ರ ಮಹಾರಾಜ, ನಾನ್ ಸಾಬೀತು ಮಾಡಿದೆ ಅಲ್ವಾ ಈ ಬೆಕ್ಕು ಹಾಲನ್ನು ಕುಡಿಯೋದಿಲ್ಲ ಅಂತ. ಮಹಾರಾಜ, ಪಂಡಿತ ರಾಮಕೃಷ್ಣ ಬೆಕ್ಕಿಗೆ ಹಾಲು ಕುಡಿಸಲು ಸರಿಯಾಗಿ ಪ್ರಯತ್ನಿಸುತ್ತಿಲ್ಲ. ನಾವು ಕುಡಿಸಿ ತೋರಿಸ್ತೇವೆ. ಹಾ, ನೀವು ಪ್ರಯತ್ನ ಪಡಿ. ಬನ್ನಿ ಬನ್ನಿ. ನಾವು ಕುಡಿಸ್ತೀವಿ ಮಹಾರಾಜ. ಈಗ ನೋಡಿ, ಈ ಬೆಕ್ಕು ಹಾಲು ಕುಡಿಯುತ್ತೆ. ತತ್ತು ಹಾಲು ಕುಡಿಸಿದರೆ ಬೆಕ್ಕು ಹಾಲು ಕುಡಿಯುವುದು. ತತ್ತು ಹಾಲು ಕುಡಿಸಿದರೆ ಬೆಕ್ಕು ಹಾಲು ಕುಡಿಯುವುದು. ತತ್ತು ಹಾಲು ಕುಡಿಸಿದರೆ ಅರೆ ಕುಡಿಯೇ ನನ್ನ ತಾಯಿ ಕುಡಿ. ಅರೆ ನಿಲ್ಲ ಅಮ್ಮ. ಅರೆ ಅಯ್ಯೋ ಬಾ. ತುಂಬಾ ತೂಕವಾಗಿದೆ. ನೋಡಿದ್ರ ಮಹಾರಾಜ, ಈಗಿದಂತೂ ಪೂರ್ಣ ರೂಪದಲ್ಲಿ ಸಾಬೀತಾಗೋಯ್ತು, ನನ್ನ ಬೆಕ್ಕು ಹಾಲೇ ಕುಡಿಯೋದಿಲ್ಲ. ಹಾ ಪಂಡಿತ ರಾಮಕೃಷ್ಣ, ಇದಂತೂ ಸಾಬೀತಾಯ್ತು. ಆದರೆ ಇದು ನಮಗರ್ಥವಾಗುತ್ತಿಲ್ಲ. ನಿಮ್ಮ ಬೆಕ್ಕು ಹಾಲನ್ನೇ ಕುಡಿಯದಿದ್ದಾಗ ಇಷ್ಟೊಂದು ದಪ್ಪ ಹಾಗೂ ಸದೃಢವಾಗಿದೆ ಹೇಗೆ? ಸರಿಯಾದ ಆಹಾರದಿಂದ ಮಹಾರಾಜ. ಭಗವಂತ ಎಲ್ಲಾ ಜೀವಿಗಳಿಗೂ ಉಪಯುಕ್ತ ಆಹಾರವನ್ನ ಸೃಷ್ಟಿ ಮಾಡಿದ್ದಾನೆ. ಯಾವುದಕ್ಕೆ ಯಾವುದು ಯೋಗ್ಯವೋ ಅದಕ್ಕೆ ಅದೇ ಸಿಗಬೇಕು. ಹಾಲು ಬೆಕ್ಕಿಗಲ್ಲ ಮಹಾರಾಜ, ಅದರ ಆಹಾರ ಇಲಿಯಾಗಿದೆ. ಒಂದೊಮ್ಮೆ ಹಾಲು ಬೆಕ್ಕಿನ ಆಹಾರ ಅಲ್ಲವೆಂದರೆ ಬೆಕ್ಕು ಹಾಲು ಯಾಕೆ ಕುಡಿಯುತ್ತೆ? ನಾವು ಕುಡಿಸಿದ್ರೆ ಕುಡ್ದೆ ಕುಡಿಯುತ್ತೆ ಗುರುವರ್ಯ. ತಾವೇ ಹೇಳಿ ಮಹಾರಾಜ, ಇಂದು ನಾವು ಮನುಷ್ಯರಿಗೆ ಕುಡಿಯಲು ಹಾಲು ಸಿಗದಿದ್ದಾಗ ನಾವು ಬೆಕ್ಕಿಗೆ ಹಾಲು ಕುಡಿಸುವ ಅಗತ್ಯವೇನಿದೆ? ನಾವು ಗೋವನ್ನು ಸಾಕುವುದು ಸ್ವಯಂ ನಮಗಾಗಿ, ಆದರೆ ತಾವು ನಮಗೆ ಹಸು ನೀಡಿದ್ದು ಬೆಕ್ಕಿನ ಸಲುವಾಗಿ. ಆದರೆ ನಾನು ಮೊದಲನೇ ದಿನವೇ ಬೆಕ್ಕಿನ ಬಾಯನ್ನು ಬಿಸಿ ಹಾಲಿನಿಂದ ಸುಟ್ಟಿದ್ದೆ. ಶಿವ 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 ಶಿವ. ಆದ್ದರಿಂದ ಹಾಲನ್ನು ಕಂಡ್ರೆ ಹೆದರ್ತಿತ್ತು. ಆಗ ನಾನು ಅದನ್ನ ತಗೊಂಡು ಹೋಗಿ ಗೋದಾಮಿಗೆ ಬಿಟ್ಟೆ. ಅಲ್ಲಿ ತುಂಬಾ ಇಲಿಗಳಿದ್ವು. ಈಗ ನೋಡಿ, ಇಲಿಗಳನ್ನ ತಿಂದು ನನ್ನ ಬೆಕ್ಕು ಎಷ್ಟು ದಪ್ಪ ಹಾಗೂ ಆರೋಗ್ಯದಿಂದಿದೆ. ಇದರ ಜೊತೆಯೇ ವಿಜಯನಗರದ ಇಲಿಗಳ ಸಮಸ್ಯೆಗೂ ಇದು ಮುಕ್ತಿ ನೀಡ್ಬಿಡ್ತು. ಮತ್ತೆ ಮಹಾರಾಜ, ತಾವು ನಮಗೆ ಬೆಕ್ಕು ನೀಡಿದ್ದೇ ಈ ಕಾರಣಕ್ಕಾಗಿ. ಹಾಗೂ ಇದು ಹಾಲನ್ನು ಕುಡಿದು ಹೊಟ್ಟೆ ತುಂಬಿಸ್ಕೊಂಡ್ರೆ ಆಗಿದು ಇಲಿನ ಹೇಗೆ ತಿನ್ನುತ್ತೆ? ಪಂಡಿತ ರಾಮಕೃಷ್ಣ, ನಿಮ್ಮ ತರ್ಕವಂತೂ ಉಚಿತವಾಗಿದೆ. ಈಗ ನನ್ನ ಬೆಕ್ಕು ಎಲ್ಲಕ್ಕಿಂತ ದಪ್ಪವಾಗಿರೋದ್ರಿಂದ ಈ ಪುರಸ್ಕಾರವೂ ನನಗೆ ಸಿಗಬೇಕು ಮಹಾರಾಜ, ಅಲ್ವೇ ಗುರುವರ್ಯ? ಮಹಾರಾಜ, ಇದು ಹೇಗೆ ಸಾಧ್ಯವಾಗುತ್ತೆ? ಪಂಡಿತ ರಾಮಕೃಷ್ಣ ಸುಳ್ಳು ಹೇಳ್ತಾ ಇದ್ದಾರೆ. ಅದು ಹೇಗೆ ಗುರುವರ್ಯ? ಮಹಾರಾಜ, ಈ ಷರತ್ತಿನ ಪ್ರಕಾರ ಬೆಕ್ಕನ್ನು ಹಸುವಿನ ಹಾಲನ್ನು ಕುಡಿಸೇ ದಪ್ಪ ಮಾಡಬೇಕಿತ್ತು, ಇಲಿಗಳನ್ನ ತಿನ್ನಿಸಿ ಅಲ್ಲ. ಅದಕ್ಕೆ ಪಂಡಿತ ರಾಮಕೃಷ್ಣ ವಿಜೇತನಾಗುವುದಕ್ಕೆ ಸಾಧ್ಯವಿಲ್ಲ.
ಗುರುವರ್ಯರ ಮಾತು ಕೂಡ ಸರಿಯಾಗಿದೆ. ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಹಸು ನೀಡಿದ್ದು ನೀವದರ ಹಾಲನ್ನು ನಿಮ್ಮ ಬೆಕ್ಕಿಗೆ ನೀಡಬೇಕೆಂದು. ಆದರೆ ನೀವು ನಿಮ್ಮ ಬೆಕ್ಕಿಗೆ ಹಾಲನ್ನು ಕುಡಿಸದೆ ನಮ್ಮ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದೀರಿ. ನೀವೀಗ ದಂಡನೆಗೆ ಪಾತ್ರರಾಗಿದ್ದೀರಿ. ದಂಡನೆಯ ಮಹಾರಾಜ? ಉಚಿತವಿದೆ ಪಂಡಿತ ರಾಮಕೃಷ್ಣ, ನಾವು ನಿಮಗೆ ಒಂದು ಅವಕಾಶ ಕೊಡುತ್ತೇವೆ. ಆ ಹಸುವನ್ನು ನಿಮ್ಮ ಬಳಿಯೇ ಇಟ್ಟುಕೊಳ್ಳುವುದಕ್ಕೆ. ನಾನು ಏನ್ ಮಾಡಕ್ಕೂ ಸಿದ್ಧನಿದ್ದೇನೆ ಮಹಾರಾಜ. ಆದರೆ ಮಹಾರಾಜ, ಈ ಮಾತಂತೂ ಸತ್ಯ ಅಲ್ಲವೇ? ಮನುಷ್ಯನಿಗೆ ಹಸುವಿನ ಹಾಲಾದರೆ ಬೆಕ್ಕಿಗೆ ಭೋಜನ ಇಲಿಯಾಗಿರುತ್ತದೆ, ಹೌದಲ್ಲವೇ? ಹಾ ಮಹಾರಾಜ. ಈ ಕಥನವನ್ನು ಪಂಡಿತ ರಾಮಕೃಷ್ಣ ಹೇಳುತ್ತಿರುವರೆಂದರೆ ಅವರು ಹೇಳುವುದೆಲ್ಲ ಸರಿಯಾಗಿರುತ್ತದೆ. ಹಾ ಮಹಾರಾಜ. ಅವರು ಹೇಳಿದ್ದು ಸರಿ ಎಂದಾದರೆ ವಿಜೇತ ಪಂಡಿತ ರಾಮಕೃಷ್ಣರೇ ಆದರು. ಇಲ್ಲ ಮಹಾರಾಜ. ಹೌದು ಮಹಾರಾಜ. ಹೌದು. ಆದ್ದರಿಂದ ನಮ್ಮ ನಿರ್ಣಯವೇನೆಂದರೆ ಪಂಡಿತ ರಾಮಕೃಷ್ಣರನ್ನು ವಿಜಯಿ ಎಂದು ಘೋಷಿಸುತ್ತೇವೆ ಮತ್ತು ಈ ರತ್ನಖಚಿತ ಹಾರವನ್ನು ಪಂಡಿತ ರಾಮಕೃಷ್ಣರಿಗೆ ಪ್ರದಾನ ಮಾಡುತ್ತೇವೆ. ಧನ್ಯವಾದ ಮಹಾರಾಜ. ಹೌದು ಪಂಡಿತ ರಾಮಕೃಷ್ಣ, ನೀವು ನಿಮ್ಮ ಹಸುವನ್ನು ಸರಿಯಾಗಿ ಉಪಯೋಗಿಸಿದ್ದೀರಿ. ನಾವು ಉಳಿದ ಸಭಾಸದರ ಹಸುಗಳನ್ನು ನಿಮಗೆ ಪ್ರದಾನ ಮಾಡುತ್ತೇವೆ. ಧನ್ಯವಾದ ಮಹಾರಾಜ. ಹಾಗೂ ನಾವಿಂದು ಘೋಷಣೆ ಮಾಡುತ್ತಿದ್ದೇವೆ, ಎಲ್ಲರೂ ತಮ್ಮ ತಮ್ಮ ಬೆಕ್ಕುಗಳನ್ನು ಮುಕ್ತಗೊಳಿಸಿ. ಅವುಗಳು ಈಗ ಇಲಿಗಳನ್ನು ಸೇವನೆ ಮಾಡಲಿ ಮತ್ತೆ ದಪ್ಪ ಹಾಗೂ ಸದೃಢವಾಗಿರಲಿ. ನಾವು ಬೆಕ್ಕನ್ನು ದಪ್ಪ ಮಾಡಿದೆವು, ಆದರೆ ಪುರಸ್ಕಾರ ನಿನ್ನ ಪಾಲು. ನಿನ್ನಿಂದ ನಮಗೆ ನಷ್ಟವಾಗಿದೆ. ನಿನ್ನನ್ನು ನಾವು ಖಂಡಿತ ಬಿಡುವುದಿಲ್ಲ ಪಂಡಿತ ರಾಮಕೃಷ್ಣ. ಬಾಗಲ್ ತೆಗಿ ಹೋಗು. ಯಾಕೆ? ಅರೆ ಏನ್ ಯಾಕೆ? ಯಾರೋ ಬಾಗಲ್ ಬಡಿತಿದ್ದಾರೆ, ಕೇಳಿಸ್ತಿಲ್ವಾ? ಇಲ್ಲ, ನಿಮಗ್ ಕೇಳಿಸ್ತಿದ್ಯಾ? ಹಾ. ಮತ್ ನೀವೇ ಹೋಗ್ತೆಗಿರಿ. ಲಾಮ ದ್ವಾರ ತೆಗಿ ಬಾ. ಶಾರದಾ, ಹೋಗು ಬಾಗಲ್ ತೆಗಿ. ಭೂತ? ಅಯ್ಯೋ, ಎಲ್ಲಿದೆ ಭೂತ? ನನ್ಗಂತೂ ಏನು ಕಾಣಿಸ್ತಿಲ್ಲ. ಕಾಣ ಹೋಗಿದ್ರೆ ಭೂತ ಹೇಗ್ ಅನ್ಸ್ಕೊಂತ ಇದ್ದದ್ದು? ಶಾರದಾ, ಭೂತ ಎಲ್ಲಿದೆ? ಭೂತ ಅಲ್ಲ ಅದು. ಭೂತ ಏನು ಬಾಗಲ್ ಬಡ್ದು ಬರುತ್ತಾ? ಹಾಗೂ ನಿನ್ನ ಅನುಮತಿ ಕೇಳುತ್ತಾ ಶಾರದಾ ದೇವಿ? ನಾನ್ ಭೂತ, ಒಳಗ್ ಬರೋದಕ್ ಬಿಡು, ನಿನ್ನ ತಿನ್ಬೇಕು ಅಂತ. ಅದು ನಾನ್ ಬಾಗ್ಲು ತೆಗ್ದೆ, ಆಗ ಯಾರು ಇರ್ಲಿಲ್ಲ. ಆದ್ರೆ ಮತ್ತೆ ಬಾಗ್ಲು ಬಡಿಯೋ ಶಬ್ದ ಕೇಳಿಸ್ತು. ನಿನ್ ಸುಮ್ನೆ ಭೂತ ಗೀತ ಅಂತ ಹೆದರ್ಸ್ಬೇಡ. ಭೂತ ಗೀತ ಏನು ಇರಲ್ಲ, ಏನು ಇರಲ್ಲ. ಅದೇ ನನ್ ಕಲ್ಲ ಕಲ್ಲ ಅಂತ ಕೂಗ್ಬೇಕು ಅನ್ಕೊಂಡಿದ್ದೆ. ಕತ್ತೆ, ಕಳ್ಳ ಬಾಗಲ್ ಬಡ್ದು ಯಾಕೆ ಬರ್ತಾನೆ? ಈ ಇಷ್ಟೊತ್ತಲ್ಲಿ ಯಾರಿರ್ಬಹುದು? ರಾಮ, ನೀನ್ ಹೋಗಿ ಬಾಗ್ಲು ತೆಗಿ, ಯಾರು ಅಂತ ನೋಡು. ಹಾ.
ಇಲ್ಲ ಇಲ್ಲ ಅಮ್ಮ. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಯಾವ್ದಾದ್ರು ವಸ್ತು ಎತ್ಕೊಳ್ಳಿ. ಕಳ್ಳ ಆಗಿದ್ರೆ ಹೊಡೆಯೋಕ್ ಬೇಕಾಗುತ್ತೆ. ಹೌದೌದು, ಎತ್ಕೋ. ಇಲ್ಲ ಇಲ್ಲ ಅಮ್ಮ. ಅರೆ ಅಮ್ಮ, ಅಯ್ಯೋ ಬೇಡ. ನೀವು ಇಷ್ಟು ರಾತ್ರಿಲಿ? ಪ್ರಣಾಮಗಳು. ಅದು ಅಯ್ಯೋ, ಪ್ರಣಾಮ ಮಹಾರಾಣಿಯವರೇ. ಬನ್ನಿ. ಅಮ್ಮ, ಇಲ್ಲಿವರೆಗೂ ನಿನ್ನ ತಲೆ ತಿಂತಿದ್ದೆ, ಈಗ ತಲೆಗೂ ಹೊಡಿತಿದ್ಯಾ? ಕ್ಷಮಿಸ್ಬಿಡಿ. ಕ್ಷಮೆ ನಾವು ನಿಮ್ಮ ಬಳಿ ಕೇಳಬೇಕು. ಇಷ್ಟು ರಾತ್ರಿಲಿ ನಾವು ನಿಮ್ ನಿವಾಸಕ್ಕೆ ಬಂದಿದ್ದೇವೆ, ಅದು ನಿಮಗೆ ಸೂಚನೆ ನೀಡದೆ. ಅಯ್ಯೋ ಇಲ್ಲ ಇಲ್ಲ ಮಹಾರಾಣಿಯವರೇ, ತಾವ್ಯಾಕೆ ಕ್ಷಮೆ ಕೇಳ್ತಿದ್ದೀರಿ? ತಾವಿಲ್ಲಿಗೆ ಬಂದ ವಿಷಯವೇನು? 3 ದಿನದಿಂದ ಮಹಾರಾಜರು ತಮ್ಮನ್ನು ತಾವೇ ಕೊಠಡಿಯಲ್ಲಿ ಬಂದಿಯಾಗಿಸಿಕೊಂಡಿದ್ದಾರೆ. ಅವರು ಯಾರ ಬಳಿಯೂ ಮಾತನಾಡುತ್ತಿಲ್ಲ, ಯಾರನ್ನೂ ಭೇಟಿ ಮಾಡಲು ಬಯಸುತ್ತಿಲ್ಲ. ನಾವಿದರಿಂದ ಬಹಳ ಚಿಂತೆಗೀಡಾಗಿದ್ದೇವೆ. ಆದ್ರೆ ಅಂಥದ್ಯಾವ ಕಾರಣವಿದೆ? ಮಹಾರಾಜರು ಸ್ವಯಂ ತಮ್ಮನ್ನು ಕೊಠಡಿಯಲ್ಲಿ ಬಂದಿ ಮಾಡ್ಕೊಳ್ಳಷ್ಟು? ನನಗೆ ಅರ್ಥವಾಗ್ತಿದೆ. ಸಾಧ್ಯ ಆದ್ರೆ ನಾನು ಸ್ವಲ್ಪ ದಿನ ಏಕಾಂತದಲ್ಲಿರ್ಬೇಕು. ನಮ್ಮಂಥ ಪುರುಷರಿಗೆ ಏಕಾಂತ ಅವಶ್ಯಕತೆ ಬಹಳ ಇದೆ. ಏನ್ ಹೇಳಿದ್ರಿ ನೀವು? ಅದು ನಾನು ಮಹಾರಾಜರ ಬಗ್ಗೆ ಯೋಚಿಸ್ತಿದ್ದೆ. ನಾನಂತೂ ವೈವಾಹಿಕ ಜೀವನದಲ್ಲಿ ಬಹಳ ಆನಂದವಾಗಿದ್ದೇನೆ. ನಿಮ್ಮ ಮಾತಿನ ತಾತ್ಪರ್ಯವೇನು? ನಾವು ಮಹಾರಾಜರಿಗೆ ತೊಂದರೆ ನೀಡುತ್ತೇವೆ. ನಿಮ್ಮ ತಾತ್ಪರ್ಯವೇನು ಪಂಡಿತ ರಾಮಕೃಷ್ಣ? ಎತ್ಕೊಳ್ಳಿ ಅಮ್ಮ, ದಂಡ ಎತ್ಕೊಳ್ಳಿ. ಇವರು ಸ್ತ್ರೀಯರನ್ನ ಅಪಮಾನ ಮಾಡ್ತಿದ್ದಾರೆ. ಕ್ಷಮಿಸ್ಬಿಡಿ, ನನ್ನ ಮಾತಿನ ಅರ್ಥ ನೀವು ತಿಳ್ಕೊಂಡಿರೋ ಹಾಗಲ್ಲ. ಮಹಾರಾಜಂತೂ ನಿಮ್ಮನ್ನ ಬಹಳ ಪ್ರೇಮಿಸ್ತಾರೆ. ಯಾರನ್ನ? ನಿಮ್ಮಿಬ್ರು ಒಂದು ಕ್ಷಣವೂ ನಿಮ್ಮನ್ನ ನೋಡದೆ ಅವರು ಇರಲಾರರು. ಅದರಿಂದ ಅವರ ಈ ನಡವಳಿಕೆ ಅಂತೂ ಬಹಳ ವಿಚಿತ್ರವಾಗಿದೆ. ಮಹಾರಾಜರು ಪೂರ್ಣ 3 ದಿನದಿಂದ ನಮ್ಮ ಕೈಯಾರೆ ಮಾಡಿರುವ ಭೋಜನ ಸೇವಿಸುತ್ತಿದ್ದಾರೆ. ದ್ವಾರ ತೆಗೆಯುತ್ತಾರೆ, ಭೋಜನ ತೆಗೆದುಕೊಳ್ಳುತ್ತಾರೆ, ದ್ವಾರವನ್ನು ಮುಚ್ಚಿಕೊಳ್ಳುತ್ತಾರೆ. ನೀವು ಮಾಡಿದ ಭೋಜನ ಸ್ವೀಕರಿಸ್ತಾರ? ಹಾಗಾದ್ರೆ ಇದು ಗಂಭೀರ ಸಮಸ್ಯೆ. ಇಲ್ಲ, ನನ್ನ ಮಾತಿನ ತಾತ್ಪರ್ಯ ಕೇವಲ ಭೋಜನ ಸ್ವೀಕರಿಸ್ತಾರ? ಅದಕ್ಕೆ ನಾವು ಸೂಚನೆ ನೀಡಲು ಬಂದಿದ್ದೇವೆ. ಮಹಾರಾಜನ ತಕ್ಷಣವೇ ಭೇಟಿ ಮಾಡಬೇಕು. ಗುರುವರ್ಯ ಹಾಗೂ ಮಂತ್ರಿವರ್ಯರಿಗೂ ಸೂಚನೆ ನೀಡೋಣ. ತಾವು ಒಂದ್ ಕ್ಷಣ ಇರಿ, ನಾನು ವಸ್ತ್ರ ಬದಲಿಸಿ ಬರ್ತೇನೆ. ಮಹಾರಾಜ, ತಾವು ಎಚ್ಚರವಾಗಿದ್ದೀರಾ? ದಯಮಾಡಿ ಬಾಗಲ್ ತೆಗೀರಿ. ಮಹಾರಾಜ ಏನಾದ್ರೂ ಮಾತಾಡಿ. ಮಹಾರಾಜ, ಏನಾಯ್ತು ಮಹಾರಾಣಿ? ಮಹಾರಾಜ 3 ದಿನದಿಂದ ನಿದ್ರಿಸುತ್ತಿದ್ದಾರೆ. ನಿದ್ರಿಸುತ್ತಿದ್ದಾರೆ? ಏಕೆ ನಿದ್ರಿಸುತ್ತಿದ್ದಾರೆ? ಏ ಭಗವಂತ, ಎಲ್ಲಿಯವರೆಗೆ ನಿದ್ದೆ ಮಾಡುವ ಕಾಯಿಲೆ ಬಂದಿಲ್ಲ ತಾನೆ? ಗುರುಜಿ, ಈ ರೀತಿ ಬಾಯಿ ತೆರೆದು ಆಕ್ಲಿಸ್ಬೇಡಿ, ಒಳಗೆ ನೊಣ ನುಗ್ಗುತ್ತೆ. ಬಾಯಿ ಮುಚ್ಕೊಳ್ಳಿ ಗುರುಜಿ. ಮಹಾರಾಜ ದಯಮಾಡಿ ಬಾಗಿಲು ತೆಗೆಯಿರಿ. ಮಹಾರಾಜ, ಆಚಾರ್ಯರೇ, ನೀವಿದೇನ್ ಮಾಡ್ತಾ ಇದ್ದೀರಾ? ಕಾರಣ ಹುಡುಕಲು ಪ್ರಯತ್ನಿಸುತ್ತಿದ್ದೇವೆ. ದಣಿ ಈ ಮುದ್ಕ ಶುರು ಮಾಡ್ಕೊಂಡ ಉದ್ದುದ್ದ ಬೊಗಳೆ ಬಿಡೋಕೆ. ಶಿವ 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 ಶಿವ, ನಮ್ಮ ದಿವ್ಯ ದೃಷ್ಟಿ ಹೇಳುತ್ತಿದೆ. ನಿಮ್ಗಿದೆಲ್ಲ ಕಾಣುತ್ತಾ ಗುರುವರ್ಯ? ಇನ್ಯಾರಿಗೆ ಕಾಣುತ್ತೆ ಪಂಡಿತ ರಾಮಕೃಷ್ಣ? ನಮ್ಮ ದಿವ್ಯ ದೃಷ್ಟಿ ಹೇಳುತ್ತಿದೆ, ಮಹಾರಾಜರ ಮೇಲೊಂದು ಭಯಾನಕ ನೆರಳು ಆವರಿಸಿದೆ. ಗುರುವರ್ಯ, ಈ ನೆರಳಿನಿಂದ ಮುಕ್ತಿ ಹೇಗೆ? ಹಿರಿಯ ಮಹಾರಾಣಿ, ಈ ನೆರಳಿನಿಂದ ಮಹಾರಾಜರು ಮುಕ್ತಿ ಹೊಂದಲು ನಾವು ಒಂದು ಮಹಾಯಜ್ಞ ಮಾಡಬೇಕು.
ದಣಿ ಮುದ್ಕ ಬಹಳ ಚತುರ. ಇಲ್ಲೂ ಕೂಡ ಧನ ಪ್ರಾಪ್ತಿ ಮಾಡ್ಕೊಳಕ್ಕೆ ಒಂಚಾಗ್ತಿದ್ದಾನೆ. ಮಹಾರಾಜರು ಇಚ್ಛೆಯಿಂದ ಕೊಠಡಿ ಇಲ್ಲಿದ್ದಾರೆ. ನೆರಳುಗಿಳ್ಳು ಯಾವ್ದು ಬಂದಿ ಮಾಡಿಲ್ಲ. ಪಂಡಿತ ರಾಮ